ನಾನಿರುವುದೇ ನಿಮಗಾಗಿ. ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡಿ. ಇವಾಗ ಮೊನ್ನೆ ತಾನೇ ಕಾಮನ್ವೆಲ್ತ್ ಗೇಮ್ ಮುಗೀತು, ಕ್ರಿಕೆಟ್ ಮ್ಯಾಚ್ ಮುಗೀತು. ಇಂಡಿಯಾ ಸಾಕಷ್ಟು ಮೆಡಲ್ ಗೆದ್ಕೊಂಬಂತು. ಇಂಡಿಯಾ ಕಾಮನ್ವೆಲ್ತ್ಲಿ ಸೆಕೆಂಡ್ ಪ್ಲೇಸ್, ಆಸ್ಟ್ರೇಲಿಯಾ ಫಸ್ಟ್, ಸೆಕೆಂಡ್ ಪ್ಲೇಸ್ ಇಂಡಿಯಾ. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಇಂಡಿಯಾಗೆ ಇಷ್ಟೊಂದು ಗೋಲ್ಡ್ ಮೆಡಲ್ ತಗೊಂಡ್ರು. ನನಗಂತೂ ಬಹಳ ಖುಷಿ ಆಯ್ತು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಬರ್ತಾ ಇರೋ ವ್ಯಕ್ತಿ ರಾಜೇಶ್ ಅಂತ, ಮಂಡ್ಯ ಅಂತ ಬರ್ತಾರೆ. ಈಸ್ ಅ ಥ್ರೋಬಾಲ್ ಪ್ಲೇಯರ್. ನನ್ನ ಹೆಸರು ರಾಜೇಶ ಅಂತ. ನಾನು ಮಂಡ್ಯದಿಂದ ಬಂದಿದ್ದೀನಿ. ನಾನು ಇಂಟರ್ನ್ಯಾಷನಲ್ ಥ್ರೋಬಾಲ್ ಪ್ಲೇಯರು. ದುಬೈನಲ್ಲಿ ನಡೆಯುತ್ತಿರುವ ಥ್ರೋಬಾಲ್ ವರ್ಲ್ಡ್ ಕಪ್ಗೆ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದೀನಿ. ಅವನು ಡಿಸ್ಟ್ರಿಕ್ಟ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಆಡಿದ್ದಾನೆ. ಆತನಿಗೂ ಒಂದು ಆಸೆ ಇದೆಯಂತೆ. ಆ ಆಸೆನ ಹೊತ್ಕೊಂಡು ಈ ಪ್ರೋಗ್ರಾಮ್ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ರಾಜೇಶ್. ಹೇಳಿ ರಾಜೇಶ್, ಮಂಡ್ಯ ಅಂದ್ರೆ ಪ್ರಾಪರ್ ಮಂಡ್ಯನ? ಮಂಡ್ಯ ಡಿಸ್ಟಿಕ್ಕು, ಹಾ, ಪಕ್ಕ ಕೇಮದೊಡ್ಡಿ. ಕೇಮದೊಡ್ಡಿ. ಓ, ಕೇಮದೊಡ್ಡಿ. ಕೇಮದೊಡ್ಡಿಯಿಂದ ಬರ್ತಿದ್ದೀರಾ? ಓಕೆ ರಾಜೇಶ್, ಹೇಳಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀರಾ? ನಮ್ಮ ತಂದೆ ಇಲ್ಲ, ತಾಯಿ ಇದ್ದಾರೆ, ಹಾ, ಅಣ್ಣ ಇದ್ದಾರೆ, ಹಾ. ಇಬ್ಬರು ಅಕ್ಕಂದಿರಿದ್ದಾರೆ. ಅಣ್ಣ ಬಂದಿದ್ದಾರಾ? ಅಣ್ಣ ಬಂದಿದ್ದಾರೆ. ಯಾರು? ಯೋಗೇಶ್ ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನೀವೇನ್ ಮಾಡ್ತಿದ್ದೀರಾ? ವ್ಯವಸಾಯ ಮಾಡ್ತೀನಿ. ವ್ಯವಸಾಯ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ಓಕೆ ರಾಜೇಶ್, ಹೇಳಿ, ಏನೇನು ಗೇಮ್ಸ್ ಆಡ್ತೀರಾ? ಯಾವ್ಯಾವ ಸ್ಪೋರ್ಟ್ಸ್ ಇಷ್ಟ ನಿಮಗೆ? ಫಸ್ಟ್ ಖೋಖೋ ಆಡ್ತಿದ್ದೋ. ಓಕೆ. ಥ್ರೋಬಾಲ್, ಆಮೇಲೆ ನಮ್ಮ ಮಾಸ್ಟ್ರು ಥ್ರೋಬಾಲ್ ಆಡೋ ನೀನು ಚೆನ್ನಾಗಿ ಆಡ್ತೀಯಾ. ಯಾರು? ಮಲೆಯ ಮಾಸ್ಟರ್. ಮಲೆಯ ಮಾಸ್ಟರ್ ಇಲ್ಲಿ ಅವರು ನಿಮ್ಮ ಜಾತ್ಕಡ್ಡ ಸ್ಕೂಲ್. ಎಷ್ಟನೇ ಕ್ಲಾಸಲ್ಲಿ ಓದಿದ್ದೀರಾ ನೀವು? ನಾವು ಜಾತ್ಕಡ್ಡ SLC ಅಲ್ಲೇ ಓದಿದ್ದು. ನೆಕ್ಸ್ಟ್ ಕಾಲೇಜಿಗೆ ಬಂದೆ. SLCಲೇ ನಾವು ಥ್ರೋಬಾಲ್ ಮೂಲತಃ ಕಲಿಬೇಕಂದ್ರೆ ಮಲೆ ಸರಿ ಕಾರಣ. ಎಲ್ಲೆಲ್ಲ ಆಡಿದ್ದೀರಾ? ಡಿಸ್ಟ್ರಿಕ್ಟ್ ಲೆವೆಲ್ ಆಡಿದ್ದೀರಾ? ತಾಲೂಕು ಆಡ್ದೋ, ಡಿಸ್ಟಿಕ್ಕು, ಡಿವಿಷನ್, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ಸ್ ಆಡ್ದೋ. ಇಂಟರ್ನ್ಯಾಷನಲ್ ಆಡಿದ್ದೀರಾ? ಶ್ರೀಲಂಕಾ. ಶ್ರೀಲಂಕಾಗೆ ಹೋಗಿದ್ದೀರಾ? ಹೋಗಿ ಆಡ್ಕೊಂಡ್ ಬಂದಿದ್ದೀರಾ? ಫಸ್ಟ್ ಪ್ಲೇಸ್ ಆಯ್ತು. ಎಲ್ಲಿ? ಅಲ್ಲಿ ಫಸ್ಟ್ ಪ್ಲೇಸ್. ಅವಾರ್ಡ್ ಕೊಟ್ಟಿದ್ದಾರೆ. ವೆರಿ ವೆರಿ ಗುಡ್, ಸೂಪರ್. ಇಂಡಿಯನ್ ಟೀಮ್ ಕ್ಯಾಪ್ಟನ್. ಇಂಡಿಯನ್ ಟೀಮ್ ಕ್ಯಾಪ್ಟನ್. ಇಂಡಿಯನ್ ಟೀಮ್ ಕ್ಯಾಪ್ಟನ್, ವೆರಿ ಗುಡ್. ಬಹಳ ಖುಷಿ ಆಗುತ್ತೆ ನಮ್ಮ ಕರ್ನಾಟಕದವರು ಇಂಡಿಯನ್ ಟೀಮ್ ಕ್ಯಾಪ್ಟನ್. ಯಾಕಂದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಮೆಡ್ರಾಸ್ಲಿ ಓದ್ತಾ ಇದ್ದೆ. ನನಗೂ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಆಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳೋರು, ಏನಮ್ಮ ಯಾಕೆ ನೀವು ಸ್ಪೋರ್ಟ್ಸ್ ಇದ್ರಲ್ಲಿ ಜಾಯ್ನ್ ಆಗ್ಬಾರ್ದು? ಹೇಳ್ಬೇಕು, ಎಲ್ಲದಕ್ಕೂ ಟೈಮ್ ಬರ್ಬೇಕು. ಅದಕ್ಕೆ ಕ್ರಿಕೆಟ್ ಜಾಯ್ನ್ ಆಗ್ಬೇಕಂದ್ರೆ ಅಷ್ಟು ಈಸಿಯಾಗಿ ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ, ಬಹಳ ಕಷ್ಟ ಇದೆ ಅಂತ. ಬಟ್ ನಾವು ಹೇಳ್ತಿದ್ದೆ ನಮ್ಮ ಫ್ರೆಂಡ್ಸ್ಗೆಲ್ಲ, ನಾನು ಓದಿದ್ದು ಚೆನ್ನೈಲಿ, ನೋಡಿ ಈ ಥರ ಕರ್ನಾಟಕದಿಂದ ಎಷ್ಟು ಪ್ಲೇಯರ್ಸ್ ಇದ್ದಾರೆ ನಮ್ಮ ಇಂಡಿಯಾಲಿ. 6 ಜನ ಆಡ್ತಿದ್ರು. 6 ಜನ: GR ವಿಶ್ವನಾಥ್, ಬ್ರಿಜೇಶ್ ಪಟೇಲ್, ಪ್ರಸನ್ನ, ಚಂದ್ರಶೇಖರ್, ಇನ್ನಿಬ್ರು ಇದ್ದಾರೆ, ಮರ್ತ್ಬಿಟ್ಟಿದ್ದೀನಿ. 6 ಜನ ಕ್ರಿಕೆಟ್ ಪ್ಲೇಯರ್. ಇಂಡಿಯನ್ ಟೀಮ್ 11 ಪ್ಲೇಯರ್ಸ್ಲಿ 6 ಜನ ಕರ್ನಾಟಕದವ್ರೆ. ನಮ್ಗೆ ಎಷ್ಟು ಹೆಮ್ಮೆ ಆಗೋದು ಅಂದ್ರೆ, ನಾವು ಹೇಳ್ತಿದ್ ನೋಡಿ ಹೆಂಗ್ ಆಡ್ತಾರೆ ನಮ್ಮ ಕರ್ನಾಟಕದವ್ರು, ಹೆಂಗಿದ್ದಾರೆ ನೋಡಿ, ಎಷ್ಟು ಪವರ್ ಇದೆ ನೋಡಿ. ಅದು GR ವಿಶ್ವನಾಥ್ ಬ್ಯಾಟಿಂಗ್ ನೋಡೋಕ್ಕಂತೂ ನಾವಂತೂ ಸಾಯ್ತಾ ಇದ್ದು. ಏನಾದ್ರೂ ಔಟ್ ಗಿಫ್ಟ್ ಆಡ್ಬಿಟ್ರೆ ರೇಡಿಯೋ ಗಿಡೆಲ್ಲ ಹೊಡೆದಾಕ್ಬಿಟ್ಟಿದ್ವಿ ಒಂದ್ಸತಿ, ಅಷ್ಟೊಂದು ಇಷ್ಟ. ಓಕೆ, ಇವಾಗ ನೀವು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅಂತ ಹೇಳಿದಿರ, ಬೇರೆ ಯಾವ ಇದ್ರಲ್ಲಿ ಆಡಿದಿರ? ನ್ಯಾಷನಲ್ ಲೆವೆಲ್ ಆಡಿದಿರ? ಪಂಜಾಬ್ ಲೂಧಿಯಾನದಲ್ಲಿ ಆಡಿದೆ. ಓಕೆ, ಅಲ್ಲಿ ಫಸ್ಟ್ ಪ್ಲೇಸ್ ಆಯ್ತು. ಓಕೆ. ಚೆನ್ನೈ ಸೀನಿಯರ್ಸ್ ನ್ಯಾಷನಲ್ ಆಡಿದೆ. ಓಕೆ, ಫಸ್ಟ್ ಪ್ಲೇಸ್ ಆಯ್ತು. ವೆರಿ ಗುಡ್, ವೆರಿ ಗುಡ್. ತುಂಬಾ ಖುಷಿ ಆಯ್ತು ಒಂದು ಸ್ಪೋರ್ಟ್ಸ್ ಮನ್ ಜೊತೆ ಮಾತಾಡ್ಬೇಕಂದ್ರೆ. ನಿಜವಾಗ್ಲೂ ನನಗಂತೂ ಇಲ್ದೇ ಇರೋ ಪ್ರೀತಿ ಬರುತ್ತೆ ನನಗೆ. ಹೇಳಿ, ನಮ್ಮ ಶೋಗ್ ಬಂದಿದ್ದೀರಾ ರಾಜೇಶ್ ಅವರು? ಏನು ಆಸೆ ಹೊತ್ಕೊಂಡ್ ಬಂದಿದ್ದೀರಾ? ಇವಾಗ ದುಬೈನಲ್ಲಿ ವರ್ಲ್ಡ್ ಕಪ್ ಸೆಲೆಕ್ಷನ್ ಆಗಿದೆ. ಓಕೆ, ಅದರಲ್ಲಿ ಆಡಬೇಕು, ನಮ್ಮ ದೇಶಕ್ಕೆ ಕೀರ್ತಿ ತರಬೇಕು, ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ. ಓಕೆ. ದುಬೈಲಿ ನಡೀತಾ ಇದೆ. ಯಾವಾಗ ಅದು? ಜನವರಿ 15ರಿಂದ 19. ಓಕೆ, ಏನು ನಡೀತಾ ಇದೆ ಇವಾಗ? ಏನು ಆಸೆ ಅದು? ಅದಕ್ಕೆ ಡಿಡಿ ಕಟ್ಟಬೇಕು. ಯಾಕೆ ಇವಾಗ ಈ ಥ್ರೋ ಬಾಲ್ ಅಂದ್ರೆ ನೀವು ನಿಮ್ಮ ಇಂಡಿಯನ್ ಟೀಮ್ ಹೋಗ್ತಿದ್ರೆ ಖಂಡಿತ ಒಂದು ಲೆವೆಲ್ ಎಲ್ಲಾದ್ರೂ ಬರಲೇಬೇಕಲ್ವ? ಬರಲೇಬೇಕು. ಅದು ಇನ್ನ ಸ್ವಲ್ಪ ಲೇಟ್. ಸರ್ಕಾರ ಸದ್ಯಕ್ಕೆ ಇವಾಗ ಮಾಡ್ಕೊಡ್ತಾ ಇಲ್ಲ, ಇನ್ನ ಲೇಟ್ ಆಗುತ್ತೆ. ಬಟ್ ಬೇರೆ ಪ್ಲೇಯರ್ಸ್ ಎಲ್ಲ ಹೆಂಗ್ ಬರ್ತಾ ಇದಾರೆ? ನಾ ಇಂಡಿಯಾ ಟೀಮ್ ಕ್ಯಾಪ್ಟನ್ ಆದ್ರೂ ಕೂಡ ನಾವು ಸ್ಪಾನ್ಸರ್ಶಿಪ್ ಹುಡಿಕೊಂಡು ಡಿಡಿ ಕಟ್ಟಲೇಬೇಕು ನಾವು.
ಅದೇ ಥರ ಎಲ್ಲ ಪ್ಲೇಯರ್ಸು ಡಿ ಡಿ ಕಟ್ತಿದ್ದಾರೆ, ನಾವು ಕೂಡ ಕಟ್ಬಿಟ್ಟೆ ಸ್ಪೋರ್ಟ್ಸ್ ಕೊಡ್ಬೇಕು. ವರ್ಲ್ಡ್ ಕಪ್ ದುಡ್ಡು ಕಟ್ಟಲೇಬೇಕು. ಓಕೆ, ಅದು ಕಟ್ಟದೆ ಹೋದ್ರೆ ಹೋಗೋಕ್ಕಾಗಲ್ಲ. ಆಗಲ್ಲ, ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ನಿಮ್ಗೆ ಪಾಪ ನೀವು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಬೇರೆ, ಯಾರಾದ್ರೂ ಒಂದು ಇದು ಮಾಡ್ಲೇಬೇಕಲ್ಲ, ಯಾಕೆ ವೈ ಥ್ರೋ ಬಾಲ್ ಅಂದ ತಕ್ಷಣ ಯಾತಕ್ಕೆ ಬಿಟ್ಬಿಡ್ತಾರೆ? ಯಾರ ಸ್ಪೋರ್ಟ್ಸ್ ಇವ್ರನ್ನ ಹೋಗಿ ಕೇಳುತ್ತಾನೆ ಏನಾದ್ರು ಇದು ಮಾಡಿ ಅಂತ ಕೇಳಬೇಕು, ಯಾರು ಪರಿಚಯ ಇಲ್ಲ. ಸೊ ನಿಮ್ಗೆ ಈ ಶೋ ನಡೀದು ಗೊತ್ತಾಯ್ತು, ಅದಕ್ಕೆ ಒಂದು ಆಸೆ ರೂಪದಲ್ಲಿ ಬಂದಿದ್ದೀರಾ, ಒಂದು ಸಹಾಯ ಕೇಳಬೇಕು ಅಂತ. ಓಕೆ, ಎಷ್ಟಾಗುತ್ತೆ? 45,000. 45,000. ಓಕೆ, ಬೇರೆ ಕಡೆ ಏನಾದ್ರು ಟ್ರೈ ಮಾಡಿದ್ರಾ ಏನಾದ್ರು ಹೆಲ್ಪ್ಗೆ? ಕಾಲೇಜಲ್ಲಿ ಹೇಳಿದ್ದೀವಿ. ಕಾಲೇಜಲ್ಲಿ ಹೇಳಿದ್ದೀರಾ? ಎಲ್ಲಿ? ಮಂಡ್ಯದಲ್ಲಿ? ಮಂಡ್ಯ. ಓಕೆ ಓಕೆ ರಾಜೇಶ್ ಅವರೇ, ಇದು ನಿಮ್ಮ ಆಸೆನ ಹೇಳ್ಕೊಂಡಿದ್ದೀರಾ. ಸೊ ನಾವು ಏನು ಮಾಡೋಣ, ಯಾಕಂದರೆ ಸ್ಪೋರ್ಟ್ಸ್ ಅಂದರೆ ನನಗೂ ತುಂಬ ಇಷ್ಟ. ಯಾರು ಹೆಲ್ಪ್ ಮಾಡ್ಬೋದು ಹೇಳಿ? ನೀವು ಯಾರಾದರೂ ಹೆಲ್ಪ್ ಮಾಡ್ತೀರಾ ಹೇಳಿ, ಇಲ್ಲ ನೀವು ಯಾರಾದರೂ ಹೆಲ್ಪ್ ಮಾಡ್ತೀರಾ ಹೇಳಿ? ಇಂಥ ಸ್ಪೋರ್ಟ್ಸ್ ಮ್ಯಾನ್ ನಾವು ಹೆಲ್ಪ್ ಮಾಡಬೇಕು. ಓಕೆ, ನಾನು ಮಾಡೋದಂತೂ ಇದ್ದೇ ಇದೆ, ಆದ್ರೂ ನೀವು ಯಾರಾದರೂ ಮುಂದೆ ಬರ್ತೀರಾ ಹೆಲ್ಪ್ ಮಾಡೋಕ್ಕೆ? ಯಾಕಂದರೆ ಆತ ಇಂಡಿಯನ್ ಕ್ಯಾಪ್ಟನ್. ನೋಡಿ, ಒಂದು ಸ್ಪೋರ್ಟ್ಸ್ಗೆ ಒಂದು ಸಾಕಷ್ಟು ಒಂದು ಪ್ರೋತ್ಸಾಹ ಸಿಗದೆ ಹೋದರೆ ಆಪರ್ಚುನಿಟಿನ ಕಳ್ಕೊತಿದ್ದಾರೆ. ಆ ಆಪರ್ಚುನಿಟಿ ಕಳ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಪಾಪ ಆತನಿಗೆ ಆ ಆಸೆ ಏನಿದೆ ಹೆಂಗ್ ನೆರವೇರಿಸ್ಬೋದು? ನಾನಿರುವುದೇ ನಿಮಗಾಗಿ.